ಇನ್ನು ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೀತಾ ಇದೆ. ರಾಜ್ಯ ಮಟ್ಟದ ಮೊದಲ ಸಮಿತಿ ಸಭೆ ಇದಾಗಿದೆ. ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಎಚ್ ಡಿ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿಟಿ ರವಿ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ಘಟಾನುಘಟಿ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆ. ಈ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಒಂದು, ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿರುವಂಥ ಕ್ಷೇತ್ರಗಳಲ್ಲಿ ಹೇಗೆ ಕೆಲಸ ಮಾಡಬೇಕು, ಸ್ಥಳೀಯ ನಾಯಕತ್ವದ ಸಮನ್ವಯತೆ ಇರ್ಬೋದು, ಕಾರ್ಯಕರ್ತರ ನಡುವೆ ಯಾವುದೇ ರೀತಿಯಂಥ ಗೊಂದಲ ಸೃಷ್ಟಿಯಾಗದಂತೆ ನೋಡ್ಕೊಳ್ಳದೇ ಇರ್ಬೋದು, ಅದೇ ರೀತಿ ಸ್ಥಳೀಯವಾಗಿ ಯಾವುದೇ ರೀತಿಯಂಥ ತೊಂದರೆ ಇದೆ ಅದನ್ನು ನಿವಾರಿಸಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಚರ್ಚೆ ಮಾಡ್ತಾರೆ ಹಿಂದುಳಿದವ್ರ ಬಗ್ಗೆ, ಏನೋ ಸಾಮಾಜಿಕ ನ್ಯಾಯದ ಬಗ್ಗೆ. ದೇಶಕ್ಕೆ ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿದ್ರು. ದೇಶಕ್ಕೆ ಒಟ್ಟಾರೆಯಾಗಿ ನಾಡಿನ ದೇಶದ ಜನತೆ ಪ್ರಧಾನಮಂತ್ರಿ ಅಂತಕ್ಕಂಥದ್ರಲ್ಲಿ ಅವರ ಬಗ್ಗೆ ಮುಕ್ತವಾಗಿ ಈ ದೇಶಕ್ಕೆ ಗೌರವ ತಂದಿದ್ದಾರೆ ಅಂತಕ್ಕಂಥದ್ದನ್ನು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇವತ್ತು ನಮ್ಮ ಗುರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ 28ಕ್ಕೆ 20 ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. 8 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಾಡಿನ ಜನತೆ ಆಶೀರ್ವಾದವನ್ನು ಪಡೆದು ಗೆದ್ದು ಬರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಮುಕ್ತವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋರಿದ್ದೇವೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಮತ್ತು ಬಿಜೆಪಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹ ಈ ಸಭೆಯಲ್ಲಿ ಏನು ಭಾಗವಹಿಸಿದ್ದಾರೆ. ನಾವೆಲ್ಲರೂ ಇವತ್ತು ಕೂತು ಎಲ್ಲ ರೀತಿಯ ಸಂದೇಶವನ್ನು ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಮುಖಂಡರುಗಳಿಗೆ ಎಲ್ಲೇ ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ನಿಜವಾದ ಮೈತ್ರಿ ಧರ್ಮ ಅಂತಕ್ಕಂಥದ್ದು ಏನು ಅನ್ನತಕ್ಕಂಥದ್ದು ಈ ಸಭೆಯ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಒಂದು ಪ್ರಮುಖವಂತ ಮಹತ್ವವಂತ ಸಭೆ ಇದು. ಸರ್, ಜಂಟಿ ಪ್ರಚಾರಗಳು ಹೇಗೆ ಸರ್? ಈಗಾಗಲೇ ಮೈಸೂರಿನಲ್ಲಿ ಜಂಟಿ ಪ್ರಚಾರ ಶುರು ಮಾಡಾಯ್ತು. ನಾವು ವಿಜಯೇಂದ್ರ ಅವರು, ನಾನು, ಮೈಸೂರಿನಲ್ಲಿ ಅಶ್ವಥ್ ನಾರಾಯಣ ಅವರು ನಾವೆಲ್ಲ ಏನು ಜಂಟಿ ಸಭೆ ಮಾಡಿದ್ದೇವೆ. ಮಂಡ್ಯದಲ್ಲಿ ನಾವೇನು ಸಭೆ ಮಾಡಿದ್ದೇವೆ. ಜಿ ಟಿ ದೇವೇಗೌಡರು ನಮ್ಮ ಜೊತೆಯಲ್ಲಿ ಅವರು ಸಹ ಏನು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಿನ್ನೆ ಅಶೋಕ್ ಅವರು, ನಾನು, ನಮ್ಮ ಚಿಕ್ಕಪೇಟೆಯ ಶಾಸಕರು ಅವರ ಮನೆಯಲ್ಲಿ ಎಲ್ಲ ರೀತಿಯ ಒಂದು ವಿಷಯಗಳನ್ನು ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರದ ವಿಷಯದಲ್ಲಿ ಯಾವ ರೀತಿಯಲ್ಲೇ ಒಂದು ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥದ್ದನ್ನು ನಿನ್ನೆ ದಿನ ಸುದೀರ್ಘವಾಗಿ ಅಶೋಕ್ ಅವರು ನಾವು ಚರ್ಚೆ ಮಾಡಿದ್ದೇವೆ. ಅದರಿಂದ ಈ ಒಂದು ಚುನಾವಣೆ ಅತ್ಯಂತ ವಿಶ್ವಾಸದಲ್ಲಿ ಒಂದು ಮೈತ್ರಿ ಧರ್ಮವನ್ನು ಪ್ರಾಮಾಣಿಕವಾಗಿ ಪಾಲನೆ ಮಾಡೋದ್ರ ಮುಖಾಂತರ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಕ್ತವಾಗಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿ ಒಂದು ಸಹೋದರ ಮನೋಭಾವದಲ್ಲಿ ಈ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥ ಪ್ರಮುಖವಂತ ಉದ್ದೇಶ ಇದೆ. ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರ ಬಗ್ಗೆ ಗುಂಡ ಅಂತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಅವರೇನಂತೆ ಮಂಜುನಾಥ್ ಅವರು